ನನ್ನ ಫಸ್ಟ್ ಇಂಟ್ರೋ ವ್ಲಾಗ್ ಆಗಿರುತ್ತೆ. ನಾನು ಮೈಸೂರು ಹುಡುಗಿ. ಮಿಕ್ಸ್ ಕೊಟ್ಟರೆ ಬಿಸಿ ಬಿಸಿ ಬೇಳೆ ಬಾತ್ ರೆಡಿ. ಈಗ ಪ್ರೊಫೆಷ್ನಲ್ ಜಾಬ್ ಮಾಡ್ತಾ ಇದ್ದೀನಿ. ನಾನು UK ಬಂದಿದ್ದು ನನಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ. ಆನಿಯನ್ ಪಕೋಡನ ಫ್ರೈ ಮಾಡ್ಕೊಂಡು ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಫಸ್ಟ್ ಇಂಟ್ರೋ ವ್ಲಾಗ್ ಆಗಿರುತ್ತೆ. ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಾನು ಸುಷ್ಮಿತಾ ಅಂತ ಹೇಳಿ. ನಾನು UK ಬಂದಿದ್ದು 2.5 years ಬ್ಯಾಕ್. ಆ್ಯಂಡ್ ನಾನು ಮೈಸೂರು ಹುಡುಗಿ. ಇಲ್ಲಿಗೆ ಬಂದಿದ್ದು ನಾನು ಮಾಸ್ಟರ್ಸ್ ಡಿಗ್ರಿ ಇನ್ ಸೈಬರ್ ಸೆಕ್ಯೂರಿಟಿ ಮಾಡಬೇಕು ಅಂತ ಹೇಳಿ. ಕರೆಂಟ್ಲಿ ನಾನೀಗ ಪ್ರೊಫೆಷ್ನಲ್ ಜಾಬ್ ಮಾಡ್ತಾಯಿದ್ದೀನಿ. ತುಂಬ ಎಕ್ಸೈಟ್ಮೆಂಟಿಂದ ನನ್ನ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನಗೆ ತುಂಬ ಜನ ರಿಕ್ವೆಸ್ಟ್ ಮಾಡಿದರು ಲೈಕ್ ಯೂಟ್ಯೂಬ್ ಸ್ಟಾರ್ಟ್ ಮಾಡು ಅಂತ ಹೇಳಿ. ಸೊ ಅದಕ್ಕೆ ಮಾಡ್ತಾಯಿದ್ದೀನಿ. ಸೊ ಆ್ಯಂಡ್ ಈಗ ಟೈಮ್ 6 o'clock ಆಗಿದೆ. ತುಂಬ ಚಳಿ ಇದೆ ಹೊರಗಡೆ. ನಾನೀಗ ರಿಸೈಡ್ ಆಗಿರೋ ಪ್ಲೇಸ್ ಬಂದು ಕೋವೆಂಟ್ರಿ ಅಂತ ಹೇಳಿ. ಒಂದು ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿ ನಾನು ರಿಸೈಡ್ ಆಗ್ತಾಯಿದ್ದೀನಿ. ಸ್ವಲ್ಪ ರೆಂಟ್ ಕಮ್ಮಿ ಇರುತ್ತೆ ಅಂತ ಹೇಳಿ. ಸೊ ನನ್ನ ಒಂದು ವ್ಲಾಗ್ಸಲ್ಲಿ ಕೈಂಡ್ ಆಫ್ ಲೈಕ್ ಡೈಲಿ ರೂಟೀನ್ ಆಗಿರ್ಬೋದು, ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಮತ್ತು ನನ್ನ ಕುಕಿಂಗ್ ವ್ಲಾಗ್ಸ್ ಆಗಿರ್ಬೋದು, ಎಜುಕೇಷ್ನಲ್ ಪರ್ಪಸ್ ಏನಾದರೂ ಇದ್ದರೆ ಆ ವ್ಲಾಗ್ಸ್ ಆಗಿರ್ಬೋದು, ಎಲ್ಲ ಥರ ವ್ಲಾಗ್ಸ್ ನಾನು ಕವರ್ ಮಾಡ್ತೀನಿ ನನ್ನ ವೀಡಿಯೋಲಿ. ಮತ್ತು ಏನಾದರೂ ವೀಡಿಯೋಲಿ ಒಂದು ಸ್ವಲ್ಪ ತಪ್ಪಾಗಿ ಮಾತಾಡಿದರೆ ಸಾರಿ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮಿಂದ ನಾನು ಅದನ್ನು ಕರೆಕ್ಟ್ ಮಾಡ್ಕೊಂಡು ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ಮೇಲೆ ನನ್ನ ವ್ಲಾಗ್ಸ್ ಎವ್ರಿ ಟೈಮ್ ಬರ್ತಾ ಇರುತ್ತೆ. ಕನ್ಸಿಸ್ಟೆಂಟಾಗಿ ಇರೋಕ್ಕೆ ಟ್ರೈ ಮಾಡ್ತೀನಿ ನಾನು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ. ಸೊ ದಯವಿಟ್ಟು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಪೋರ್ಟ್ ಮಾಡ್ತಾಯಿರಿ. ತುಂಬಾ ಖುಷಿ ಆಗುತ್ತೆ. ಈಗ ತಾನೇ ಒಂದು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಸೊ ನೈಟ್ಗೆ ಒಂದು ಸ್ವಲ್ಪ ಬಿಸಿಬೇಳೆ ಬಾತ್ ಮತ್ತು ಆನಿಯನ್ ಪಕೋಡ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಲೆಟ್ಸ್ ಕಂಟಿನ್ಯೂ. ಹೊರಗಡೆ ಹೋಗ್ತಿದ್ದೆ, ಇದನ್ನು ರಿಟರ್ನ್ ಮಾಡಬೇಕಿತ್ತು. ಸೊ ಇಲ್ಲಿ ಹತ್ರದಲ್ಲಿ ಒಂದು ಅಮೆಝಾನ್ ವಾಲ್ಸ್ಕ್ರೇವ್ ರೋಡಲ್ಲಿ ಒಂದು ಪೋಸ್ಟ್ ಆಫೀಸ್ ಇದೆ. ಸೊ ಅಲ್ಲಿ ಕೊಡಬೇಕಿತ್ತು. ಸೊ ಅದಕ್ಕೆ ರಿಟರ್ನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಈಗ ವೆದರ್ ನೋಡಿದ್ರೆ ಒಂದು ಸ್ವಲ್ಪ ಸಮ್ಮರ್ ಥರ ಅನ್ನಿಸ್ತಿದೆ. ಬಟ್ ವೆದರ್ ನೋಡಿದ್ರೆ 7 ಡಿಗ್ರಿ ಇದೆ. ಈಗ 2:30 ಆಫ್ಟರ್ನೂನ್, 5:30 ಕ್ಲೋಸ್ ಆಗುತ್ತೆ. ಅಷ್ಟು ಮುಂಚೆನೇ ಹೋಗಿ ಬರೋಣ ಅಂತ ಹೇಳಿ ಹೋಗಿ ಬರ್ತಾ ಇದ್ದೀನಿ. ಬಂದೆ ಪೋಸ್ಟ್ ಆಫೀಸ್ಗೆ, ಪಾರ್ಸೆಲ್ ಕೊಟ್ಬಿಡ್ತೀನಿ. ಇದೇ ಪೋಸ್ಟ್ ಆಫೀಸ್. ಇಲ್ಲಿ ನಾನು ಕೊಟ್ಬಿಟ್ಟು ಪಾರ್ಸೆಲ್ ನಿಮಗೆ ಸಿಗ್ತೀನಿ. ಈಗ ವಾಪಸ್ ಕೊಟ್ಬಿಟ್ಟು ಪಾರ್ಸೆಲ್ನ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಸ್, ಮನೆಗೆ ಹೋದ್ಮೇಲೆ ಒಂದು ಸ್ವಲ್ಪ ಏನಾದರೂ ಟೀ ಕುಡಿಬೇಕು ಅನ್ನಿಸ್ತಿದೆ. ಇದೇ ಥರ ಇಲ್ಲಿ ಮನೆಗಳಿರೋದು. ಎಲ್ಲ ಅಕ್ಕಪಕ್ಕ ಇರುತ್ತೆ. ಎಲ್ಲ ಹೊರಗಡೆ ನೋಡಿದಾಗ ಸೇಮ್ ಅನಿಸುತ್ತೆ, ಬಟ್ ಒಳಗಡೆ ಸ್ಟ್ರಕ್ಚರ್ ಫುಲ್ ಡಿಫ್ರೆಂಟಾಗಿ ಕಟ್ಕೊತಾರೆ. ಸೊ ಈ ಥರ ಮತ್ತು ಕಾರ್ಸ್ಗೆಲ್ಲ ಸಪ್ರೇಟಾಗಿ ಒಂದು ಪಾರ್ಕಿಂಗ್ ಅಂತ ಕೊಟ್ಬಿಟ್ಟಿರ್ತಾರೆ. ಈ ಥರ ಕಾರ್ಸಲ್ಲಿ ಬರೀ ಡಿಸೇಬಲ್ಡ್ ಅವ್ರು ಮಾತ್ರ ಪಾರ್ಕ್ ಮಾಡಬೇಕು. ಮತ್ತು ಅಲ್ಲಿ ಕೊಟ್ಟಿರೋ ಜಾಗದಲ್ಲಿ ಮಾತ್ರ ಅವ್ರು ಪಾರ್ಕ್ ಮಾಡಬೇಕು, ಇಲ್ಲ ಅಂದರೆ ಫೈನ್ ಬೀಳುತ್ತೆ. ಜಸ್ಟ್ ಮನೆಗೆ ಬಂದೆ ಈಗ. ಸೊ ಈಗ ಹೋಗಿ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿತೀನಿ. ಇದು ಬೇರೆ 2 ಲಾಕ್. ಸೊ ನಮ್ಮ ಮನೆ ಎಂಟ್ರೆನ್ಸ್ ತೋರಿಸಲ್ಲ. ಇದೇ ನಮ್ಮ ಮನೆ ಎಂಟ್ರೆನ್ಸ್. ಇದು ನಾನಿರುವ ಒಂದು ಕಾರ್ನರ್ ಮನೇಲಿರೋದು ನಾನು. ಥಿಂಕ್ ಎಷ್ಟೋ ಜನಕ್ಕೆ ಟೀ ಅಂದರೆ ತುಂಬಾ ಅಡಿಕ್ಷನ್ ಅಂತ. ಸೊ ನನಗೂ ಹಂಗೆ ಟೀ ಅಂದರೆ ಸಿಕ್ಕಾಪಟ್ಟೆ ಅಡಿಕ್ಷನ್. ಈ ಚಳಿ ವೆದರ್ಗೆ ಒಂದು ಸ್ವಲ್ಪ ಟೀ ಕುಡಿಬೇಕು ಅನ್ನಿಸ್ತಾ ಇರುತ್ತೆ. ನನಗೆ ಯಾವಾಗ ಅನಿಸುತ್ತೋ ನಾನು ಟೀ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಈ ಟೀ ಬಂದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡಿದ್ದೀನಿ, ಲೈಕ್ ಕರೆಕ್ಟ್ ಚಾಯ್ ಅಂತ ಹೇಳಿ. ಸೊ ಇದಕ್ಕೆ ಜಾಸ್ತಿ ಜಿಂಜರ್ ಮತ್ತು ಕಾಡುಮೆಲ್ಲ ಹಾಕಿ ಮಾಡ್ಕೊಂಡಿದ್ದೀನಿ. ಇದ್ದಾಗಲೂ ಅಷ್ಟೇ ಕಾಫಿ ಮತ್ತು ಟೀಗೆ ತುಂಬಾ ಅಡಿಕ್ಷನ್. ನಮ್ಮ ಮನೇಲಂತೂ ಕಾಫಿ ಸಕ್ಕದಾಗಿ ಮಾಡ್ತಾರೆ. ಬಟ್ ಆ ಪೌಡ್ರೆಲ್ಲ ತಂದು ಇಲ್ಲಿ ಡಿಕಾಕ್ಷನ್ದು ಮೇಕರೆಲ್ಲ ಇಟ್ಕೊಂಡು ಮಾಡಬೇಕು. ಅದ್ರ ಬದಲು ನಾನು ಟೀಗೆ ಇಲ್ಲಿ ಟ್ರಾನ್ಸ್ಫರ್ ಆಗಿಬಿಟ್ಟೆ. ಸೊ ಇಂಡಿಯಾಗೆ ಹೋದರೆ ಕಾಫಿ ಕುಡಿತೀನಿ, ಇಲ್ಲಿದ್ರೆ ಯಾವಾಗಲೂ ಟೀ ಕುಡಿತೀನಿ. ಐ ಆಮ್ ಎಂಜಾಯಿಂಗ್ ಮೈ ಡೇ ಟು ಡೇ. ಇವತ್ತು ಆ್ಯಕ್ಚುಲಿ ಹಾಲಿಡೇ ತೊಗೊಂಡಿದ್ದೀನಿ ನಾನು. ಸೊ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿ. ನಾನಿರೋದು ಶೇಡ್ ಹೌಸಲ್ಲಿ. ಸೊ ಏನಾದರೂ ವಾಷಿಂಗ್ ಮಿಷಿನ್ ಸೌಂಡ್ ಬಂದರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡೋಣ. ಫಸ್ಟ್ಲಿ ನಾನು ಬಿಸಿಬೇಳೆ ಬಾತ್ ಪೌಡರ್ ಮಾಡ್ಕೊತಾ. ನಾನೇ ಎಲ್ಲನೂ ಮನೇಲಿ ಹೋಮ್ ಮೇಡ್ ಮಾಡ್ಕೊತೀನಿ. ಸೊ ಅದಕ್ಕೆ ಏನೇನು ಬೇಕು ಅಂತೆಲ್ಲ ಹೇಳ್ತೀನಿ. ನೀವು ಕೂಡ ಮನೇಲಿ ಎಲ್ಲ ಮಾಡಿಕೊಂಡು ರೆಡಿ ಇಟ್ಕೊಂಡು ಡೈರೆಕ್ಟಾಗಿ ನೀವು ಬಿಸಿಬೇಳೆ ಬಾತ್ಗೆ ಹಾಕೋಬೋದು. ಸೊ ಒಂದು ಸ್ವಲ್ಪ ಧನಿಯಾ ತೊಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ, ಮತ್ತು ಜೀರಿಗೆ, ಮತ್ತು ಒಂದು ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಗಸಗಸೆ ಮತ್ತು ಎಳ್ಳು, ಮತ್ತು ಒಂದು ಸ್ವಲ್ಪ ಮೆಂತ್ಯ ಬೇಕು. ಸೊ ಇದನ್ನೆಲ್ಲ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಒಂದು ಸ್ವಲ್ಪ ಪೆಪ್ಪರ್ ಬೇಕು, ಮತ್ತು ರೆಡ್ ಚಿಲ್ಲೀಸ್, ಮತ್ತು ಕ್ಲೌಸ್ ಬೇಕು, ಮತ್ತು ಒಂದು ಸ್ವಲ್ಪ ಏಲಕ್ಕಿ ಬೇಕು, ಮತ್ತು ಡ್ರೈ ಕೋಕೋನಟ್ ಹಾಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಒಂದು ಸ್ವಲ್ಪ ಈಗ ಕಾಯಿ ಬೇಕು.
ಸೊ ಇದನ್ನು ಪಕ್ಕಕ್ಕೆ ತೆಗೆದು ಇಟ್ಕೊಬಿಡೋಣ. ಈ ಪೌಡರ್ನೇ ಯೂಸ್ ಮಾಡ್ತೀವಿ. ಸೊ ಅನ್ಕೊಂತಿರ್ಬೋದು ಕಲರ್ ಬಂದಿಲ್ಲ ಅಂತ ಹೇಳಿ, ಬಿಕಾಸ್ ಇಲ್ಲಿನ ಚಿಲ್ಲಿ ಕಲರ್ ಕೊಡಲ್ಲ. ನೀವು ಇಂಡಿಯಲ್ಲಿ ಯೂಸ್ ಮಾಡಿದಾಗ ಬ್ಯಾಡ್ಗಿ ಹಾಕಿದ್ರೆ ಕಲರ್ ಬರುತ್ತೆ. ಸೊ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ನಾನು ಜಸ್ಟ್ ಮೇಯ್ನಾಗಿ ಖಾರಕ್ಕೆ ಬೇಕು ಅಂತ ಹೇಳಿ ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಈ ಪೌಡರ್ ರೆಡಿ ಆಯಿತು. ಬೇಳೆ ಮತ್ತು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಇಷ್ಟೆಲ್ಲ ತರಕಾರಿ ಹಾಕ್ತೀನಿ. ಒಂದು ಚಾಪ್ ಮಾಡಿರುವಂತಹ ಈರುಳ್ಳಿ, ಆದಮೇಲೆ ಒಂಚೂರು ಪೊಟ್ಯಾಟೊ, ಮತ್ತು ಸಣ್ಣ ಈರುಳ್ಳಿ, ಮತ್ತು ಫೈನಲಿ ಕ್ಯಾರೆಟ್, ಮತ್ತು ಒಂದು ಸ್ವಲ್ಪ ಕೊರಿಯಾಂಡರ್. ತರಕಾರಿ ಹಾಕೊಂಡ್ಮೇಲೆ ನೀವು 1 ಲೋಟ ಬೇಳೆ ಹಾಕಿದ್ರೆ ಅದಕ್ಕೆ 1 ಲೋಟ ನೀರು ಹಾಕ್ಕೊಳ್ಳಿ. ಮತ್ತು ರೈಸ್ ನಾನು 2 ಗ್ಲಾಸಸ್ ಹಾಕಿದ್ದೀನಿ. ಸೊ ಅದಕ್ಕೆ 4 ಗ್ಲಾಸಸ್ ಆಫ್ ವಾಟರ್, ಡಬಲ್ದು ಕ್ವಾಂಟಿಟಿ ಹಾಕೋಬೇಕು. ನಾನು ಇದನ್ನು ಹೇಳೋದು ಮರ್ತ್ಬಿಟ್ಟೆ, ಸಾರಿ. ಸೊ ಇದು ಗ್ರೀನ್ ಪೀಸ್ ಯೂಸ್ ಮಾಡಿ. ಇಲ್ಲಿನ ಗ್ರೀನ್ ಪೀಸ್ ಯಾಕೋ ಈ ಥರ ಇದೆ ಗೊತ್ತಿಲ್ಲ, ಬಟ್ ಅದನ್ನೇ ನಾನು ಬಿಡಿಸಿ ಹಾಕೊತಾ ಇದ್ದೀನಿ. ಒಂದು ಸ್ವಲ್ಪ ಗ್ರೌಂಡ್ನಟ್ಸ್, ಇದೇ ಒಳ್ಳೆ ಟೇಸ್ಟ್ ಕೊಡೋದು. ಸೊ ನಿಮ್ಗೆ ಎಷ್ಟು ಬೇಕಂದ್ರೂ ಇದನ್ನು ಹಾಕೋಬೋದು. ನಾನು ಸ್ವಲ್ಪ ಜಾಸ್ತಿನೇ ಹಾಕೊತೀನಿ. ಫೈನಲಿ ಆಯಿಲ್ ಹಾಕೋಬೇಕು, ಮತ್ತು ಒಂಚೂರು ಟೇಸ್ಟ್ಗೆ ಉಪ್ಪು ಹಾಕೋಬೇಕು. ಅದಕ್ಕೆ ಒಂದು ಕ್ವಿಕ್ ಮಿಕ್ಸ್ ಕೊಡಬೇಕು. ಈಗ ಆನಿಯನ್ ಪಕೋಡ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಸ್ಲೈಸ್ಡ್ ಆಗಿ ಉದ್ದುದ ಕಟ್ ಮಾಡ್ಕೊಂಡಿರುವಂಥ ಆನಿಯನ್ ಬೇಕು. ಸೊ ಇದನ್ನು ನೀಟಾಗಿ ಫಸ್ಟ್ ಸ್ಮ್ಯಾಶ್ ಮಾಡಬೇಕು. ಅದರಲ್ಲಿರುವಂಥ ವಾಟರ್ ಕಂಟೆಂಟ್ ಹೊರಗಡೆ ಬರಬೇಕು. ಆದಮೇಲೆ ಒಂಚೂರು ಉಪ್ಪು ಹಾಕೋಬೇಕು. ಇದಕ್ಕೆ ಕೆಲವು ಪೌಡರ್ಸ್ನ ಹಾಕೋಬೇಕು. ಚಿಲ್ಲಿ ಪೌಡರ್, ಮತ್ತು ಧನಿಯಾ ಪೌಡರ್, ಮತ್ತು ಜೀರಿಗೆ, ಮತ್ತು ಒಂಚೂರು ಕೊತ್ತಂಬರಿ ಸೊಪ್ಪು. ಸೊ ಇದನ್ನೆಲ್ಲ ಹಾಕೊಳ್ಳೋಣ. ಚೆನ್ನಾಗಿದೆ. ಫೈನಲಿ ಒಂದು ಸ್ವಲ್ಪ ಈ ಕನ್ಸಿಸ್ಟೆನ್ಸಿ ಆನಿಯನ್ ಪಕೋಡ ಫ್ರೈ ಮಾಡ್ಕೊಂಡೆ. ನಾನೇ ಬೂಂದಿ ಮಾಡಿಕೊಂಡೆ, ಅದಕ್ಕೆ ನಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಕುಕ್ಕರ್ ಕೂಡ ರೆಡಿ ಆಯಿತು. ನಾನು ಬಾಯ್ಲ್ ಮಾಡೋ ರೈಸ್ನ ಇದಕ್ಕೆ ಹಾಕ್ಕೊಂಡು, ನೀವು ಬೇಕಾಗಿರೋಷ್ಟು ನೀರನ್ನ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೋಬೋದು. ನಾನು ಸ್ವಲ್ಪ ಮುದ್ದೆ ಇರಬೇಕಂತ ನೀರು ಹಾಕ್ಕೊತೀನಿ. ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹುಣಸೆ ನೀರು ಹಾಕೋಬೇಕು. ಹುಣಸೆ ನೀರು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಬಿಸಿಬೇಳೆಭಾತ್ ಪೌಡ್ರ್ ಹಾಕೋಬೇಕು. ಅದಕ್ಕೆ ಹಾಕೋಬೇಕು. ಗೊತ್ತು ನಿಮಗಿದು ಕಲರ್ ಅನ್ನಿಸ್ತಿಲ್ಲ ಅಂತ ಹೇಳಿ, ಯಾಕಂದರೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಕಲರ್ ಬರುತ್ತೆ, ಎಕ್ಸಾಕ್ಟ್ ಕಲರ್ ಬರುತ್ತೆ. ಈಗ ಉಪ್ಪು ಕೂಡ ಹಾಕಿ ಮಿಕ್ಸ್ ಮಾಡಿ ಆಯಿತು. ಏನಂದರೆ ನಾನು ನಮ್ಮ ಮನೆಯಿಂದ, ಮೈಸೂರಿಂದ ಆ್ಯಕ್ಚುಲಿ ನಮ್ಮಮ್ಮ ಇದನ್ನು ತುರಿದು ನನಗೆ ಕಳಿಸಿದ್ರು. ಇದನ್ನು ಒಂಚೂರು ಮೇಲೆ ಉದುರಿಸ್ಕೋಬೇಕು. ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಲಾಸ್ಟ್ ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಿಮ್ಗೆ ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ಬೇಕಾಗಿದೆ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎಸ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್ ಆ್ಯಂಡ್ ಟೇಕ್ ಕೇರ್. ಬಾಯ್.